ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ನಾಳೆಗೆ August 5th. August 1st ಏನು ಮಾಡಬೇಕು ಅಂತ ನಾನು ಯಾಕೆ ಹೇಳಿಲ್ಲ ಅಂತಂದರೆ, ಬೇಕಂತಲೇ. ಯಾಕೆ ಅಂತಂದರೆ, ಈ 4 ದಿನ ಏನಿದೆ, ಯಾರೆಲ್ಲ ವೇಸ್ಟ್ ಮಾಡಿದರೆ ಕೈ ಎತ್ತಿ. ಸೊ ಆಗಸ್ಟ್ ತಿಂಗಳಿಂದ ಓದಬೇಕು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀನಿ. ಬಟ್ ಯಾರೆಲ್ಲ ಈ 4 ದಿನಾನೂ ವೇಸ್ಟ್ ಮಾಡಿದ್ದೀರಾ, ಏನು ಓದಿರಾ, ದಯವಿಟ್ಟು ಕೈ ಎತ್ತಿ. ಕೈ ಎತ್ತಿದೋ ಒಂದು ಇಮೋಜಿ ಇರುತ್ತಲ್ಲ, ಅದನ್ನು ಹಾಕಿದ್ದೀರಾ? ನಂಗೆ ಗೊತ್ತು, ಸುಮಾರು ಜನ ಹಾಕಿರ್ತೀರಾ. ನಿಮಗೆ ಇದು ಆಯಿತಾ? ಸೊ ವೈ ಆಗಸ್ಟ್ ಮ್ಯಾಟರ್ಸ್, ಮೇ ಇಸ್ ಓವರ್, ಜೂನ್ ಇಸ್ ಓವರ್, ಜುಲೈ ಇಸ್ ಓವರ್, ಟುಮಾರೋ ಇಸ್ August 5th. ಆಯಿತಾ? ಸೊ ಬೇಸಿಕಲಿ ನಾವು ಆಲ್ಮೋಸ್ಟ್ ಈ ಒಂದು ಅಕಾಡೆಮಿಕ್ ಇಯರು ಆಯಿತಾ, ನಮ್ಮ ಪರೀಕ್ಷೆ ಚಾನಲಲ್ಲಿ ಮೇ ತಿಂಗಳಿಂದನೂ ಶುರು ಮಾಡಿದ್ದೀವಿ. ಆಯಿತಾ? ಇನ್ಫ್ಯಾಕ್ಟ್ ಏಪ್ರಿಲಿಂದನೇ, ಬಟ್ ಮೇಯಿಂದ ಪ್ರಾಪರಾಗಿ ನಾವು ಕ್ಲಾಸಸ್ಗಳೆಲ್ಲ ತೊಗೊಂಡು ಈ ಥರ ಮಾಡಿ ಸ್ಟ್ರಾಟಜೀಸ್ ಈ ಥರ ಉಪಯೋಗಿಸ್ಕೊಳ್ಳಿ, ಟೈಮ್ ಟೇಬಲ್ಸ್ಗಳು ಎಲ್ಲನೂ ಮಾಡ್ತಾ ಹೋದ್ವಿ. ಆಲ್ಮೋಸ್ಟ್ 3 ತಿಂಗಳು ಕಂಪ್ಲೀಟಾಗಿ. ನನಗೆ ಗೊತ್ತಿಲ್ಲ ಈ 3 ತಿಂಗಳಲ್ಲಿ ಯಾರು ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಅಳವಡಿಸ್ಕೋತಾ ಇದ್ದಾರೆ, ಅದು ಅವ್ರಿಗೆ ಹೆಲ್ಪ್ ಆಗಿದೆ, ಸಬ್ಸ್ಕ್ರೈಬ್ ಆಗಿದ್ದಾರೆ, ನನಗೆ ನಿಜ ಗೊತ್ತಿಲ್ಲ. ದಯವಿಟ್ಟು ನನಗೆ ತಿಳಿಸಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ ಈ 3 ತಿಂಗಳನ್ನ ಪರೀಕ್ಷೆ ಫಾಲೋ ಮಾಡ್ತಾ ಇದ್ರಿ ಅಂತ. ಸೊ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ ಬೇಗ, ಜಲ್ದಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ 3 ತಿಂಗಳು ನಾವು ಏನೇನು ಹೇಳ್ತಾ ಬಂದಿದ್ದೀವಿ ಅದನ್ನೆಲ್ಲ ನಾನು ನೋಡಿದ್ದೀನಿ, ಅಳವಡಿಸ್ಕೊಂಡಿದ್ದೀನಿ, ನನಗೆ ಹೆಲ್ಪ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್, ಈ ಥರನೇ ಕಂಟಿನ್ಯೂ ಮಾಡಿ ಅಂತ ಹೇಳೋ ಅಂಥವ್ರೆಲ್ಲರೂ ಎಸ್ ಅಂತ ಟೈಪ್ ಮಾಡಿ ಬೇಗ. ಓಕೆ, ಒಂದು 50% ಎಸ್ ಅಂತ ಅಂದಿರ್ತಾರೆ, ಇನ್ನು 50% ನೋ ಅಂತ ಅಂದಿರ್ತಾರೆ. ಆ 50% ಮಕ್ಕಳು ಯಾರೆಲ್ಲ ನೋ ಅಂತ ಹೇಳ್ತಾ ಇದ್ರು, ನೀವು ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ, ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, 10 seconds ಟೈಮ್ನ ಕೊಡ್ತೀನಿ ಮಕ್ಕಳೇ. ಓಕೆ, ಸೊ 10, 9, 8, 7, 6, 5, 4, 3, 2, 1. ಸಬ್ಸ್ಕ್ರೈಬ್ ಆದ್ರಾ? ಗುಡ್. ಸೊ ಈಗ ನಾಳೆಯಿಂದ August 5th. ಓಕೆ, ನೋಡ್ತಾ ಬನ್ನಿ ಏನೇನು ಮಾಡಬೇಕು ಅಂತ. ಡೋಂಟ್ ಸ್ಟಡಿ ರ್ಯಾಂಡಮ್ಲಿ. ಕೂತ್ಕೊಂಡು ಏನೋ ಒಂದು ಸಬ್ಜೆಕ್ಟ್ ತೆಗೆದು ಏನೋ ಒಂದು ಚಾಪ್ಟರ್ನ ಓದೋ ಅವಶ್ಯಕತೆ ಏನೂ ಇಟ್ಕೋಬೇಡಿ. ಅವಶ್ಯಕತೆ ಏನೂ ಇಲ್ಲ ಇನ್ಫ್ಯಾಕ್ಟ್. ಆಯಿತಾ? ಸೊ ರೇಸ್ ಯುವರ್ ಹ್ಯಾಂಡ್ ಇಫ್ you've ever opened your books and didn't know what to study. ರೇಸ್ ಯುವರ್ ಹ್ಯಾಂಡ್ಸ್. ನಾನು ನನ್ನ ಕೈ ಎತ್ತೀನಪ್ಪ. ನಾನು ರ್ಯಾಂಡಮ್ ಸ್ಟಡಿಂಗ್ ಮಾಡಿದ್ದೀನಿ, ನಿಮ್ಗೇನು ಹೇಳೋ ಅಂಥದ್ದೇನಲ್ಲ. ನಾವು ಕೂಡ ಆ ಏಜಲ್ಲಿ ಮಾಡಿದ್ದೀವಿ ರ್ಯಾಂಡಮ್ ಸ್ಟಡಿಂಗ್. ಸುಮ್ಮನೆ ಪುಸ್ತಕ ತೆಗೆಯೋದು, ಏನು ಓದಬೇಕು ಅಂತ ಗೊತ್ತಾಗ್ದಿರ ಮುಚ್ಚಿಬಿಟ್ಟು ಮತ್ತೆ ಆಟಾಡೋಕೆ ಹೋಗುವಂಥದ್ದು. ಆಲ್ ದ್ಯಾಟ್ ವಿ ಹ್ಯಾವ್ ಡನ್. ಓಕೆ, ಬಟ್ ನೀವು ಯಾವ ಫೇಸ್ ಆಫ್ ಲೈಫಲ್ಲಿ ಇದ್ದೀರಾ ಅಂತಂದರೆ, ನೀವು ಸ್ವಲ್ಪ ಸೀರಿಯಸ್ ಆಗಿ ಇರಬೇಕು ಅಂತ ಫೇಸ್ ಆಫ್ ಲೈಫಲ್ಲಿ ಇದ್ದೀರಾ. ಆಯಿತಾ? ಸೊ ಎವ್ರಿ ಮಾರ್ನಿಂಗ್ write only 3 tasks, like for example, finish 1 chapter, revise 1 chapter, solve 1 previous year question. ಓಕೆ, ಸೊ ನೀವು ಇವತ್ತು ದಿನದಲ್ಲಿ, ಆಯಿತಾ, ಸೊ ನಾನು August 5th ಮಾರ್ನಿಂಗ್ ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಬರ್ಕೋತೀನಿ, ನಾನು ಇಷ್ಟೆಲ್ಲ ಮುಗಿಸ್ಬೇಕು ಅಂತ ಬರೀತೀನಿ. ನಾನು August 5th ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಿರಬೇಕು. ದ ಸೇಮ್ ಥಿಂಗ್ ಫಾರ್ 6th, 7th, 8th till the end of this month. ಸೊ ಆ ರೀತಿ ಇರಬೇಕು ಲೆಕ್ಕಾಚಾರ. ಆಯಿತಾ? ನೆಕ್ಸ್ಟ್ ಸ್ಟೆಪ್ 2, ರಿವೈಸ್ ಯೆಸ್ಟರ್ಡೇ ಬಿಫೋರ್ ಲರ್ನಿಂಗ್ ಟುಡೇಸ್. ಆಯಿತಾ? ಸೊ ನಿನ್ನೆ ಏನು ಮಾಡಿದ್ದೀರಾ ಅದನ್ನು ಫಸ್ಟ್ ರಿವೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಹೊಸ ಚಾಪ್ಟರ್ನ ಓದ್ಕೊಳ್ಳಿ ಅಥವಾ ಹೊಸ ವಿಷಯನ ಓದ್ಕೊಳ್ಳಿ. ಆಯಿತಾ? ಅದು ಇಂಪಾರ್ಟೆಂಟ್. ಆಯಿತಾ? ಸೊ ರಿವಿಷನ್ 30 minutes, ರಿವೈಸಿಂಗ್ ದ notes. ಆಯಿತಾ? ನ್ಯೂ ಚಾಪ್ಟರ್, read and understand key ideas. Writing practice, summarize and apply concepts. ಆಯಿತಾ? ಸೊ ಹಾಂ, ಓಕೆ, ದೀಸ್ ಆರ್ ಆಲ್ ಒನ್ ವರ್ಡ್. ಗೊತ್ತಾಗ್ತಾ ಇದೆ ಅಲ್ಲ ಮಕ್ಕಳೇ? ಫಸ್ಟ್ ನೀವು ರಿವಿಷನ್ನ ಮಾಡಬೇಕು 30 ನಿಮಿಷ, ಅದಾದಮೇಲೆ ಹೊಸ ಚಾಪ್ಟರ್ನ ಓದಬೇಕು, ಅದಾದಮೇಲೆ ಸಮರೈಸ್ ಮಾಡಿ ಆ್ಯಂಡ್ ಹೊಸ ಕಾನ್ಸೆಪ್ಟ್ಸ್ಗಳೇನಿದೆ ಅದು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಷ್ಟೇ ವಿಷಯ. ಸೊ ರಿವಿಷನ್, ಅದಾದಮೇಲೆ ನ್ಯೂ ಚಾಪ್ಟರ್, ಅದಾದಮೇಲೆ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಸ್ಟೆಪ್ ನಂಬರ್ 2. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಮೇಕ್ ಸ್ಕೂಲ್ ಯೋರ್ ಫಸ್ಟ್ ರಿವಿಷನ್. ಆಯಿತಾ? ಸೊ ಟುಡೇಸ್ ಹೋಮ್ವರ್ಕ್, ಟುಡೇಸ್ ಲೆಸನ್ ಆ್ಯಂಡ್ ಟುಡೇಸ್ ರಿವಿಷನ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ?
ಏನು ಮ್ಯಾಮ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಬೇಸಿಕಲಿ ನಾವು ಬಂದಾಗಿಂದ ಮಲ್ಕೊಳ್ಳೋ ತನಕ ಒಂದು 5 ಅವರ್ 6 ಅವರ್ ಓದ್ತಾನೆ ಇರಬೇಕಾ ಅನ್ನೋದು ನಿಮ್ಮ ಫೀಲಿಂಗ್ ಆಗುತ್ತೆ. ಡೆಫಿನೆಟ್ಲಿ ಎಸ್, ಡೆಫಿನೆಟ್ಲಿ ಎಸ್. ಆಯಿತಾ? ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಹೋಮ್ವರ್ಕ್ಸ್ಗಳನ್ನ ಮುಗಿಸ್ಕೊಂಬಿಡಿ. ಇವತ್ತು ಏನೇನು ಮಾಡಿದಿರೋ ಅದನ್ನು ಓದ್ಕೊಂಬಿಡಿ. ಅದಾದಮೇಲೆ ನಿನ್ನೆ ಏನು ಮಾಡಿದಿರೋ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಓಕೆ? ಸೊ ಐ ಥಿಂಕ್ ಟುಡೇಸ್ ಹೋಮ್ವರ್ಕ್, ಟುಡೇಸ್ ಲೆಸನ್ ಹೊಸ ವಿಷಯನೇ ಓದ್ಕೊಂಡಿರ್ತೀರ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಹೊಸ ಚಾಪ್ಟರ್ನ ಓದ್ಕೊಳ್ಳಿ ಆಫ್ಟರ್ ರಿವಿಷನ್ ಅಂತ ಹೇಳ್ತಾ ಇದ್ದೀನಿ. ಈ ಹೊಸ ಚಾಪ್ಟರ್ ಕ್ಯಾನ್ ಬಿ ದಿಸ್ ಓನ್ಲಿ, ನೋ ಟುಡೇಸ್ ಹೋಮ್ವರ್ಕ್ ಆ್ಯಂಡ್ ಟುಡೇಸ್ ಲೆಸನ್. ಸೊ ಅದೇನು ಎಕ್ಸ್ಟ್ರಾ ಏನಲ್ಲ. ಇದೆಲ್ಲ ಆದಮೇಲೆ ಎಕ್ಸ್ಟ್ರಾ ಏನಪ್ಪ ಅಂತಂದರೆ ಬರೆದು ಪ್ರಾಕ್ಟೀಸ್ ಮಾಡಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಗಿವ್ 90 minutes ಟು ಯುವರ್ ವೀಕೆಸ್ಟ್ ಸಬ್ಜೆಕ್ಟ್. ಸೊ ಫಸ್ಟ್ ಆಫ್ ಆಲ್ ನಂಗೆ ಹೇಳಿ, ವಿಚ್ ಸಬ್ಜೆಕ್ಟ್ ಸ್ಕೇರ್ಸ್ ಯು ದ ಮೋಸ್ಟ್. ನಾನಿಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಇಂಗ್ಲಿಷ್, ಕನ್ನಡನೂ ಹಾಕುವ, ಹಿಂದಿನೂ ಹಾಕುವ. ಓಕೆ? ನಾನು ಆ್ಯಕ್ಚುಲಿ ಕನ್ನಡದಲ್ಲೇ ಬರಿಬೋದಿತ್ತು, ಇನ್ನೂ ಈಸಿ ಆಗ್ತಾಯಿತ್ತು. ಎನಿ ವಿಚ್ ವೇಸ್. ಸೊ ಯಾವ್ದು ಸಬ್ಜೆಕ್ಟ್ ಬೇಗ ಹೇಳಿ ನನಗೆ. ತಿಳಿಸಿದ್ರ ಕಾಮೆಂಟ್ ಸೆಕ್ಷನಲ್ಲಿ ಯಾವುದು ನಿಮ್ಮ ವೀಕೆಸ್ಟ್ ಸಬ್ಜೆಕ್ಟ್ ಅಂತ. ಗೊತ್ತಾಯ್ತಲ್ವ? ಸೊ ನಿಮಗೆ ಐಡಿಯಾ ಇದೆ, ನಿಮಗೆ ಒಂದು ಕ್ಲಾರಿಟಿ ಇದೆ. ಬಿಕಾಸ್ ನೀವು ಟೈಪ್ ಮಾಡ್ತಾ ಇದ್ದೀರಾ, ಎಸ್ ಮ್ಯಾಮ್ ನನಗಿದು ವೀಕ್ ಸಬ್ಜೆಕ್ಟ್ ಅಂತ. ಸೊ ನಿಮಗೆ ಒಂದು ಕ್ಲಾರಿಟಿ ಇದೆ. ಸೊ ಈ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ನಿಮಗೆ ಮಾರ್ಕ್ಸ್ ಬರ್ತಾ ಇಲ್ಲ ಈ ಸಬ್ಜೆಕ್ಟಲ್ಲಿ. ಓದ್ಕೊಂಡಿದ್ಯಾ ಅಂತ ನಾನು ಕೇಳಿದಾಗ ಮ್ಯಾಥ್ಸು ನಿಮಗೆಲ್ಲೋ ಒಂದು ಕಾನ್ಫಿಡೆನ್ಸ್ ಇಲ್ಲ ನಾನು ಇನ್ನೂ ಓದ್ಕೋಬೇಕು, ಎಷ್ಟು ಓದ್ಕೊಂಡು ನಂಗೆ ನೆನಪಾಗ್ತಾ ಇಲ್ಲ. ಸೊ ಅಂಥ ಒಂದು ಫೀಲಿಂಗ್ ನಿಮಗೆ ಯಾವ ಸಬ್ಜೆಕ್ಟ್ ಮೇಲಿದೆ ಅದು ನಿಮ್ಮ ವೀಕ್ ಸಬ್ಜೆಕ್ಟ್ ಆಗುತ್ತೆ. ಸೊ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ನಾನು ಎಷ್ಟು ಓದಿದ್ರೂ ತಲೆಗೆ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಕೊಡೋದಲ್ಲ. ಆಯಿತಾ? ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ವೀಕ್ ಸಬ್ಜೆಕ್ಟ್ ಅನ್ನೋದ್ರ ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಆಯಿತಾ? ನೆಕ್ಸ್ಟ್, ರೈಟ್ ಎವ್ರಿ ಸಿಂಗಲ್ ಡೇ. ಆಯಿತಾ? ಸೊ ಕ್ಯಾನ್ ಯು ಸ್ಕೋರ್ ಮಾರ್ಕ್ಸ್ ವಿತೌಟ್ ರೈಟಿಂಗ್? ಎಸ್ ಆ ನೋನಾ? ಡೆಫಿನೆಟ್ಲಿ ನೋ. ಹೌದಾ ಅಲ್ವಾ? ಐ ಕ್ಯಾನ್ ನಾಟ್ ಸ್ಕೋರ್ ಮಾರ್ಕ್ಸ್ ವಿತೌಟ್ ರೈಟಿಂಗ್. ಐ ಶುಡ್ ರೈಟ್. ಅದಕ್ಕೆ ನಾನು ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಇನ್ಕ್ಲೂಡ್ ಮಾಡಿರ್ತೀನಿ ಈ ಪಾಯಿಂಟ್ನ, ಬರೆದು ಪ್ರಾಕ್ಟೀಸ್ ಮಾಡಿ ಅಂತ. ಆವಾಗಲಾದರೂ ನಿಮ್ಮ ತಲೆಗೆ ಹೋಗುತ್ತೆ ಅಂತ. ಆಯಿತಾ? ಸೊ 1 ಲಾಂಗ್ ಆನ್ಸರ್, 1 ಮ್ಯಾಪ್, 1 ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, 1 ಡಯಾಗ್ರಾಮ್, ವಾಟ್ ಎವರ್ ಇಟ್ ಇಸ್. ಸೊ ಡಯಾಗ್ರಾಮಿಂದನೂ ಆಲ್ಮೋಸ್ಟ್ ಲೈಕ್ 15 to 20 ಮಾರ್ಕ್ಸ್ ಬರುತ್ತೆ ಅಂತ ನಾನು ಕೇಳಿದ್ದೀನಿ ಸೈನ್ಸಲ್ಲಿ. ಸೊ ವೈ ಡು ಯು ವಾಂಟ್ ಟು ಸ್ಕಿಪ್? ಆಯಿತಾ? ಸೊ ಮ್ಯಾಪ್ ವರ್ಕ್ 5 ಮಾರ್ಕ್ಸ್ ಅಂತೂ ಪಕ್ಕ. ಆಯಿತಾ? ಸೊ ಆ್ಯಂಡ್ ಲಾಂಗ್ ಆನ್ಸರ್ಸ್, 1 ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಖಂಡಿತವಾಗ್ಲೂ ಬರೋ ಅಂಥ ಕ್ವೆಶ್ಚನ್ಗಳಾಗಿದ್ರೆ 4 ಮಾರ್ಕ್ಸ್ 8 ಮಾರ್ಕ್ಸ್. ಸೊ ಆಲ್ಮೋಸ್ಟ್ ನೀವು 20-25 ಮಾರ್ಕ್ಸ್ ಪಕ್ಕ ಬರುವಂಥ 20-25 ಮಾರ್ಕ್ಸ್ಗೆ ಡೈಲಿ ಬೇಸಿಸ್ ಓದ್ತಾ ಇದ್ದೀರಾ ನೀವು. ಆಯಿತಾ? ಸೊ ಆ ರೀತಿ ನೀವು ಲೆಕ್ಕಾಚಾರ ಮಾಡಿ ಓದ್ಕೊಳ್ತಾ ಹೋಗಬೇಕು. ರೀಡಿಂಗ್ ಗಿವ್ಸ್ ನಾಲೆಜ್, ರೈಟಿಂಗ್ ಗಿವ್ಸ್ ಮಾರ್ಕ್ಸ್. ವೆರಿ 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 ಇಂಪಾರ್ಟೆಂಟ್. ಓದ್ಕೊತಾ ಇದ್ದರೆ ನಿಮ್ಗೆ ಬರೀ ನಾಲೆಜ್ ಸಿಗುತ್ತೆ, ಬಟ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗೋದು. ಅಂಕಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ SSLCಯಲ್ಲಿ ಅಟ್ಲೀಸ್ಟ್. ಹೌದಾ ಅಲ್ವಾ? ಯಾ. ಸೊ ಎಂಡ್ ದ ಡೇ ವಿತ್ ರಿವಿಷನ್. ಸೊ ಬಿಫೋರ್ ಸ್ಲೀಪಿಂಗ್ ವಾಟ್ ಡು ಯು ಯೂಶಲಿ ಡು? ಮೊಬೈಲ್ ಇಟ್ಕೊಳ್ಳೋದು, ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡೋವಂಥದ್ದು, ಯೂಟ್ಯೂಬ್ ಶಾರ್ಟ್ಸ್ನ ನೋಡೋವಂಥದ್ದು. ಸೊ ಇದನ್ನು ಬಿಟ್ಟು ಸ್ಪೆಂಡ್ ಜಸ್ಟ್ 20 minutes ರಿವೈಸಿಂಗ್. ಇದು ಕೂಡ ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋದಲ್ಲೂ ಇನ್ಕ್ಲೂಡ್ ಮಾಡಿರ್ತೀನಿ ನಾನು. ಮಲ್ಗೋದಕ್ಕಿಂತ ಮುಂಚೆ ಒಂದು 20 ನಿಮಿಷಗಳ ಕಾಲ ನೀವು ಏನು ಓದಿದ್ದೀರಾ ಇವತ್ತು ಅದನ್ನು ರಿವಿಷನ್ ಮಾಡ್ತಾ ಹೋಗಿ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ಆಗಸ್ಟ್ ಚಾಲೆಂಜ್ ಫ್ರಮ್ August 5th to 31st. ಯಾರೆಲ್ಲ ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ? ಎಸ್, ನೀವು ಹೇಳ್ದಂಗೆ ನಾನು ಮಾಡ್ತೀನಿ. ಆಯಿತಾ? ಸೊ ಆಲ್ಮೋಸ್ಟ್ 25 ಡೇಸ್ ಅಂತ ಅಂದ್ಕೊಳ್ಳಿ. ಓಕೆ, 25-26 ಡೇಸ್, 25 ಡೇಸ್ ಅಂತಲೇ ಇಟ್ಕೊಳ್ಳೋಣ. 25 ಡೇಸ್ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ಮಾಡ್ತೀನಿ ಅಂತ ಹೇಳೋರೆಲ್ಲ ಮಿಷನ್ ಆಗಸ್ಟ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಬೇಗ ಟೈಪ್ ಮಾಡಿ ಮಿಷನ್ ಆಗಸ್ಟ್ ಅಂತ. ಎಸ್ ಮ್ಯಾಮ್, ಫಾಲೋ ಮಾಡ್ತೀವಿ. ಸೊ ದ್ಯಾಟ್ ನೆಕ್ಸ್ಟ್ ತಿಂಗಳು ನಿಮಗೆ SA1 ಬರುತ್ತೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ಒಂದು ಸ್ಟೇಜಲ್ಲಿದ್ದೀರಾ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಒಳ್ಳೆ ಸ್ಟೇಜಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ನೀವು, ನಿಮ್ಮ ಮಾರ್ಕ್ಸು ಅಂತಂದರೆ ನಾನು ಏನು ಹೇಳಿದ್ರು ಅದು ಖಂಡಿತವಾಗ್ಲೂ ನೀವು ಫಾಲೋ ಮಾಡಲೇಬೇಕು. ಓಕೆ, ಮಾಡ್ತೀರಾ ಅಲ್ವಾ? ನಂಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರೂ ಮಿಷನ್ ಆಗಸ್ಟ್ ಅಂತ ಟೈಪ್ ಮಾಡಿರ್ತಾರೆ. ಎಸ್, ವೆರಿ ಗುಡ್. ಸೊ ಮಾಡುವ. ಆಯಿತಾ? ಸೊ ಆಗಸ್ಟ್ ತಿಂಗಳ ಫಸ್ಟ್ 4 days ವೇಸ್ಟ್ ಆಯಿತು, ಬಟ್ ಎನಿ ವಿಚ್ ವೇಸ್ ಇಟ್ಸ್ ಓಕೆ. ನಮ್ಗೆ ಇನ್ನೂ ಆಲ್ಮೋಸ್ಟ್ 25-26 ದಿನಗಳಿದೆ. ಇದನ್ನು ನಾನು ಯುಟಿಲೈಸ್ ಮಾಡ್ಕೋತೀನಿ ಅಂತ ನಿಮಗೆ ನೀವೇ ಪ್ರಾಮಿಸ್ ಮಾಡಿ. ಓಕೆ, ಐ ಲೀವ್ ಯು
ಇನ್ ದಟ್ ಥಾಟ್ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ಒಂದು ವಿಡಿಯೋನ. ಓಕೆ, ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ, ಟೇಕ್ ಕೇರ್, ಬೈ ಬಾಯ್.